ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿವಾ? ನಾನಂತೂ ಚೆನ್ನಾಗಿದ್ದೀನಪ್ಪ. ತುಂಬ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಚೆನ್ನಾಗಿರಲ್ಲ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಅದೇ ಅವ್ರ ನಾಮಸ್ಮರಣೆ ಹೇಳ್ಕೊತ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹ್ಯಾಪಿಯಾಗಿ ಲೈಫ್ ಅನ್ನೋದು ಬಿಂದಾಸಾಗಿ ಎಂಜಾಯ್ ಮಾಡ್ಕೊತ ಹೋಗ್ತೀವಿ. ಹೌದಲ್ವಾ? ನಿಜಾನಾ? ಏನೋ ಅಕ್ಕ ನಮಗೇನು ಗೊತ್ತು ಅಂತೀರಾ? ಏನಿಲ್ಲ, ನಿಮಗೂ ಗೊತ್ತು, ನನಗೂ ಗೊತ್ತು. ನಾನು ಹೇಳ್ತಾ ಇರೋ ಪ್ರತಿಯೊಂದು ಮಾತನ್ನು ಎಲ್ಲರ ಲೈಫಲ್ಲಿ ನಡೀತಾ ಇರೋ ಅಂಥ ಮಾತೇ ಏನು ಅಂತ ಅಂದರೆ ನನ್ನ ಚಾನಲ್ ಇಟ್ಟು ಭಗವಂತ ಇನ್ನೂ ನಿಂಗೆ ಗೊತ್ತಿರೋ ಮಾತುಗಳನ್ನ ಹೇಳಮ್ಮ ಅಂತ ನನಗೆ ಆ ಶಿವಯ್ಯ ಅನ್ನೋ ಅವರು ಕೊಟ್ಟಿರೋ ಅಂಥ ಅನುಗ್ರಹ ಅಷ್ಟೇ. ಹೊತ್ತು ನನ್ನಲ್ಲಿ ಎಂಥದ್ದು ಏನೂ ಇಲ್ಲ. ಏನಕ್ಕಂತ ಅಂದರೆ ನನ್ನಲ್ಲಿ ಇರೋವಂಥ ಪಾಸಿಟಿವ್ ಎನರ್ಜಿ ಅನ್ನೋದು ಯಾರಂತೂ ಅಕ್ಕ ಅಮ್ಮ ಅಂತ ಯಾರಂತೂ ನನ್ನ ಕರೆದು ನನ್ನನ್ನು ಈ ಥರ ಅಂತ ಅವ್ರ ಪ್ರಾಬ್ಲಮ್ ಹೇಳ್ತಾರೆ, ನನಗೆ ಗೊತ್ತಿರೋ ಅಂತಹ ಮಾತುಗಳನ್ನ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ನಿಮ್ಮನ್ನು ಖುಷಿಯಾಗಿ ಇಚ್ಚಿ ನೀಟಾಗಿ ಪಾಸಿಟಿವ್ ಆಗಿ ಮಾಡಿ ನಿಮ್ಮನ್ನು ಫೋನ್ ಇಟ್ಟು ಕೆಲಸ ನಾನು ಮಾಡಿಸ್ತಾ ಇದ್ದೀನಿ. ಆ ದೇವರು ಭಗವಂತ ಕೊಟ್ಟಿರೋ ಅಂಥ ವರ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ವೀಲಾದರೆ ಜೀವನದಲ್ಲಿ ನಮ್ಮ ಶಿವಯ್ಯ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ನಮ್ಮ ಶಿವಯ್ಯ ದೇವಸ್ಥಾನಕ್ಕೂ ಅರುಣಾಚಲಮು ತಿರುವಣ್ಣಾಮಲೈ ಅಂತೀವಿ, ಅರುಣಾಚಲಂ ಅಂತೀವಿ. ಕಂಪಲ್ಸರಿ ಬೆಂಗಳೂರಲ್ಲಿ ಯಾರಿದ್ದಾರೋ ಅವ್ರಿಗೆಲ್ಲ ಹತ್ರನೇ ಆಗುತ್ತೆ. ಬೆಂಗಳೂರು ಸುತ್ತಮುತ್ತ ಅವ್ರಿಗೂ ತುಂಬ ದೂರ ಅನ್ನೋದು ಏನೂ ಆಗಲ್ಲ. ಸೊ ದಯವಿಟ್ಟು ಎಲ್ಲರೂ ನಮ್ಮ ವ್ಯೂವರ್ಸ್ ಯಾರಂತೂ ನನ್ನ ವಿಡಿಯೋ ನೋಡ್ತೀರೋ ಅವರೆಲ್ಲ ಖಂಡಿತ ಹೋಗಿ ವಿಸಿಟ್ ಮಾಡಿಕೊಂಡು ಬನ್ನಿ. ಏನಕ್ಕಂತ ಅಂದರೆ ನನಗೂ ಅಲ್ಲಿ ಹೋಗ್ಬಿಟ್ಟು ಬಂದ ಮೇಲೇ ನನ್ನ ಲೈಫ್ ಸ್ಟೈಲ್ ಅನ್ನೋದು ನನಗೆ ಚೇಂಜ್ ಆಗಿದೆ. ಅದಕ್ಕೋಸ್ಕರನೇ ಈ ಟ್ಯಾರೋ ರೀಡಿಂಗ್ಸಲ್ಲಿ ಬರೋ ಅಂಥ ಅಮೌಂಟಿಂದ ನನ್ನ ಚಿಕ್ಕ ಆಶೆ ಅದು ಅಷ್ಟೇ. ಏನು ಅಂತ ಅಂದರೆ ನನಗೆ ಇರೋ ಅಂಥ ಪ್ಲೇಸಲ್ಲಿ ಆ ದೇವಸ್ಥಾನ ಅನ್ನೋದು ಒಂದು ಚಿಕ್ಕದಾಗಾದ್ರೂ ನನಗೆ ಆಗೋ ಅಂಥ ಕೆಪಾಸಿಟಿದಲ್ಲಿ ಆ ದೇವಸ್ಥಾನ ಚಿಕ್ಕದಾಗಿ ಆದ್ರೂ ಕಟ್ಟಬೇಕು. ಏನಕ್ಕೆ ಅಂತ ಅಂದರೆ ಇದು ನಮ್ಮ ಅಪ್ಪ ಅವರ ಆಸೆ ಮತ್ತು ನನ್ನ ಗಂಡನ ಆಸೆ, ಈಗ ನನ್ನ ಆಸೆನೂ ಅದೇ ಆಗಿರೋದಕ್ಕೆ ಮನೆ ಹೋಗಿ ಒಂದು ಟೀಚರಾಗಿ ಕೇಳಬೇಕು ಅಂದರೂ ನನ್ನ ಕೈಗೆ ಆಗಲ್ಲ ಅಂಥ ಕೆಲಸಗಳು. ನೋಡೋಣ, ಆ ಭಗವಂತ ನನ್ನ ಇದರಲ್ಲಿ ದೇವಸ್ಥಾನ ಅನ್ನೋದು ಬರೆದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಭಗವಂತ ಮೇಲೇನೆ ಆಗಿಬಿಟ್ಟಿದ್ದೀನಿ ಭಾರ. ಆ ಶಿವಯ್ಯ ಅನ್ನೋರು ನನ್ನ ಮಾತುಗಳಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಅನ್ನೋದು ಥರ ತೀರಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿರೋ ಅಂಥ ಜೀವನ ಕೊಡ್ತಾರೋ ಅದೇ ಥರನೇ ನನ್ನ ಜೀವನಕ್ಕೂ ಯಾರೋ ಒಬ್ಬರು ಖಂಡಿತ ಬಂದೇ ಬರ್ತಾರೆ ಅಂತ ಆ ಭಗವಂತನ ನಾನು ಯಾವತ್ತೂ ಕೇಳ್ಕೊತಾ ಇರ್ತೀನಿ. ಫ್ರೀಯಾಗಿ ಮಾತ್ರ ನನಗೆ ದಯವಿಟ್ಟು ಏನೂ ಬೇಡ ಸ್ವಾಮಿ, ನನ್ನ ಮಾತುಗಳಿಂದ ನನ್ನ ಕೈ ಆಗೋ ಅಂತ ನನಗೆ ಏನು ಆಗುತ್ತೋ ಅದು 4 ಜನಕ್ಕೆ ಹಂಚ್ಕೊಂಡೋ ಥರ ಮಾಡು ಸ್ವಾಮಿ ಅಂತ ಮಾತ್ರನೇ ನಾನು ಕೇಳ್ಕೊತಾ ಇದ್ದೀನಿಮ್ಮ. ಓಕೆನಾ? ಆ ಭಗವಂತ ನೋಡ್ತಾರೆ ನಾನು ಹೇಳಿರೋ ರೀಡಿಂಗ್ ಹೇಗೈತೆ ಏನೈತೆ. ಅದಕ್ಕೆ ನಾನು ತುಂಬ ಅಮೌಂಟ್ಸು ಅನ್ನೋದಕ್ಕೂ ಇಷ್ಟಪಡ್ತಾ ಇಲ್ಲ ಇಡೋದಕ್ಕೆ. ಒಂದು 3-4 ಮೆಂಬರ್ಸ್ ಹತ್ರನೇ ಕೂಲಾಗಿ 1 hour ಮಾತಾಡಿದ್ರೂ ಪರವಾಗಿಲ್ಲ, ಸಂತೋಷವಾಗಿ ಮಾತಾಡಿ ಫೋನ್ ಇಡಬೇಕು. ನನ್ನ ಪಾಲಿಸಿ ಅದು. ಓಕೆನಮ್ಮ? ಫುಲ್ ರೀಡಿಂಗ್ ಬೇಕಂದ್ರೂ ನೆಮ್ಮದಿಯಾಗಿ ತಗೊಳ್ರಿ. ಏನಕ್ಕೆ ಅಂತಂದರೆ ನಮ್ಮಲ್ಲಿ ಪ್ಲಸ್ಗಳು ನಮ್ಮಲ್ಲಿ ಮೈನಸ್ಗಳು ಎರಡೂ ಅರ್ಥ ಮಾಡ್ಕೊಂಡಾಗೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಆ ಭಗವಂತ ದಾರಿಗೆ ತೋರಿಸ್ಕೊಳ್ತಾರೆ. ಅದಕ್ಕೋಸ್ಕರನೇ ನಾನು ಆಲ್ಮೋಸ್ಟ್ ಫುಲ್ ರೀಡಿಂಗಿಗೆ ಬನ್ನಿ. ನೀವು ಒಂದು ಸಾರಿ ಕೊಡೋ ಅಂಥ ಅಮೌಂಟು ಅಯ್ಯೋ ಇಷ್ಟ ಅಂತ ಅನಿಸ್ಬೋದು ನಿಮಗೆ. ಓಕೆನಾ? ಕೆಲವೊಬ್ರಿಗೆ 555 ಅಂದರೆ ಇಷ್ಟ ಅಮೌಂಟಾ, ಈಗ ನನ್ನ ಸಿಚುವೇಶನ್ ಚೆನ್ನಾಗಿಲ್ಲ ಅಂತ ನೀವು ಅನ್ಕೋಬೋದು. ಆದರೆ ಒನ್ಸ್ ರೀಡಿಂಗ್ ಅನ್ನೋದು ತಗೊಂಡ ಮೇಲೆ ನೀವೇ ಹೇಳ್ತೀರಾ, ಅಕ್ಕ ಮತ್ತೆ ನಾವು ಮಾತಾಡ್ಬೋದಾ ನಿಮ್ಮ ಹತ್ರ ಅಂತ ನೀವೇ ಕೇಳ್ತೀರಾ. ನಾನು ಪ್ರೆಷರಬುಲ್ಲಾಗಿ ಯಾರನ್ನೂ ನನ್ನ ಲೈಫಲ್ಲಿ ಬಂದು ಕೇಳಿ ಅಂತ ನಾನು ಯಾರಿಗೂ ಹೇಳಲ್ಲ. ಆ ಭಗವಂತ ಯಾವಾಗಂತೂ ನಿಮ್ಮ ಮನಸ್ಸಿಗೆ ಕೊಡ್ತಾರೋ ಆವಾಗಲೇ ಕಾಲ್ ಮಾಡಿ, ನೋ ಪ್ರಾಬ್ಲಮ್. ನನಗೆ ಗೊತ್ತಿರೋ ಅಂಥ 4 ಮಾತುಗಳು ನಾನು ನಿಮಗೆ ಹೇಳ್ತಾ ಬರ್ತೀನಿ. ಓಕೆನಮ್ಮ? ಓಕೆ, ಈಗ ನಾನು ತಗೊತಾ ಇರೋ ಅಂಥ ಒಂದು ಟಾಪಿಕ್ ಬಂದು ಪ್ರೆಸೆಂಟು ರಿಲೇಷನ್ಶಿಪ್ಸಲ್ಲಿ ಮೇಯ್ನ್ ರೀಸನ್ ಏನಕ್ಕೆ ಸಪ್ರೇಷನ್ ಬರೋದಕ್ಕೆ, ಸಪ್ರೇಷನ್ ಆಗೋದಕ್ಕೆ, ನಿಮ್ಮ ಪರ್ಸನ್ಸ್ ಹತ್ರ ಸಪ್ರೇಷನ್ ಬರೋದಕ್ಕೆ ಏನಕ್ಕೆ, ಏನು ಕಾರಣಗಳಿಂದ ಸಪ್ರೇಷನ್ ಅನ್ನೋದು ಬರ್ತಾ ಇರುತ್ತೆ, ನಮ್ಮಲ್ಲಿ ನಾವು ಏನು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋ ಒಂದು ವಿಡಿಯೋ ಮಾಡೋಣ ಅಂತ ಭಗವಂತ ನನಗೆ ಇವತ್ತು ಆ ಟಾಪಿಕ್ಗೆ ಏನೋ ಮೈಂಡಲ್ಲಿ ಬರೋ ಥರ ಮಾಡಿದ್ದಾರೆ. ಅದಕ್ಕೋಸ್ಕರ ಹಾಗೆ ತಗೊತಾ ಇದ್ದೀನಿ. ಓಕೆನಾ? ಏನಕ್ಕೆ ಸಪ್ರೇಷನ್ ಆಗೋದಕ್ಕೆ ಕಾರಣಗಳು ಏನು ಆಗುತ್ತೆ, ನಾವು ಏನು ಸರಿ ಮಾಡ್ಕೋಬೇಕಾಗುತ್ತೆ, ನಮ್ಮಲ್ಲಿ ಇರೋ ಅಂಥ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನು ಸರಿ ಮಾಡ್ಕೋಬೇಕಾಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ.
ಓಕೆನಾ. ನನಗೂ ಗೊತ್ತಿಲ್ಲ ನನ್ನ ಬಾಯಿಂದ ಆ ದೇವರು ಎಂಥ ಮಾತುಗಳು ತರಿಸ್ತಾರೆ ಅಂತ ಕಾರ್ಡ್ಸ್ ರೀಡಿಂಗ್ ಆಗೋವರೆಗೂ ಎಲ್ಲ ಶಿವಯ್ಯ ಆಶೀರ್ವಾದ ಅಷ್ಟೇ. ಓಕೆ, ಪೇಜ್ ಆಫ್ ಕಪ್ಸ್, 5 of swords, Queen of cups, 7 of cups, 2 of pentacles, 9 of pentacles, Queen of pentacles, 6 of swords, 2 of cups, 4 of swords, 9 of swords. ಓಕೆ ಮಾ, ಇನ್ನು ಕಾರ್ಡ್ಸ್ ಎನರ್ಜಿಗೆ ಬೇಗ ಬಂದುಬಿಡ್ತೀನಿ. ನಮ್ಮ ಶಿವಯ್ಯ ನನ್ನಿಂದ ಎಂಥ ಮಾತುಗಳು ತರಿಸ್ತಾರೋ ಎಲ್ಲ ಆ ಶಿವಯ್ಯ ಕೊಡ್ತಾ ಇರೋ ಆಶೀರ್ವಾದನೇ ನನಗೆ ಇಲ್ಲಿ. ಓಕೆನಾ. ಇಲ್ಲಿ ಬಂದಿರೋದು ಮಾತ್ರನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇನಮ್ಮ. ಓಕೆನಾ. ಕೆಲವೊಬ್ಬರಿಗೆ ರೆಸಿಗ್ನೇಟ್ ಆಗ್ಬೋದು, ಕೆಲವೊಬ್ಬರಿಗೆ ಆಗದೇ ಇರ್ಬೋದು. ನಿಮ್ಮ ಲೈಫಲ್ಲಿ ಇಂಥ ಇನ್ಸಿಡೆನ್ಸ್ ಅನ್ನೋದು ನಡೆದಿರ್ಬೋದು. ಸೊ ಹೇಗೆ ಬರುತ್ತೋ ಹಾಗೇ ಹೇಳ್ತೀನಿ. ಎಲ್ಲ ಕಾರ್ಡ್ಸ್ ಶೆಫಿಲ್ ಎಲ್ಲ ನಿಮ್ಮ ಮುಂದೆನೇ ಮಾಡಿದ್ದೀನಿ. ಓಕೆನಮ್ಮ. ಸರಿ, ನೋಡೋಣ. ಸಪ್ರೇಷನ್, ನಮ್ಮ ಟಾಪಿಕ್ ಬಂದು ಸಪ್ರೇಷನ್ ಆಗೋದಕ್ಕೆ ತುಂಬ ಇಷ್ಟಪಡ್ತಾ ಇರ್ತೀವಿ. ಕೆಲವರು ಅದು ಅಮ್ಮ, ಅಕ್ಕ, ಅಣ್ಣ, ತಂಗಿ, ಲವರ್ಸ್ ಆಗ್ಬೋದು, ಇಲ್ಲ ಅಂತಂದರೆ ಹಸ್ಬೆಂಡ್ ವೈಫ್ ಆಗ್ಬೋದು. ಪ್ರತಿಯೊಬ್ಬರಿಗೂ ಒಂದು ಪರ್ಸನ್ ಅಂತ ಅಂದರೆ ಒಂದು ಅಭಿಪ್ರಾಯ ಅನ್ನೋದು ಕೆಲವೊಬ್ಬರಿಗೆ ಇರುತ್ತೆ. ಅದು ರಿವರ್ಸ್ ಆದಾಗ ನಮಗೆ ಗೊತ್ತಿಲ್ದಂಗೆ ಸಪ್ರೇಷನ್ಸ್ ಅನ್ನೋದು ಬರ್ತಾ ಇರುತ್ತೆ. ಅದೇ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಪೇಜ್ ಆಫ್ ಕಪ್ಸ್ ಅಂತ ಅಂದರೆ ಒಬ್ಬರು ನಿಮಗೆ ಯಾರಾದರೂ ಹೆಲ್ಪ್ ಮಾಡಿರ್ತಾರೆ. ಸಪ್ರೇಷನ್ ಅಂತ ಅಂದರೆ ಈಗ ನಿಮ್ಮ ಪರ್ಸನ್ ಯಾರಂತ ನಿಮಗೆ ಆಪರ್ಚುನಿಟೀಸ್ ಅನ್ನೋದು ಬಿಹೈಂಡ್ ಅನ್ನೋದು ನಿಮಗೆ ಆಪರ್ಚುನಿಟೀಸ್ ಅನ್ನೋದು ಕೊಡೋದಕ್ಕೆ ಕೆಲವೊಬ್ಬರು ಜನಗಳು ಅನ್ನೋದು ಬಂದಿರ್ತಾರೆ. ಕೆಲವೊಬ್ಬರು ನೀವು ಲೋ ಲೆವೆಲಲ್ಲಿದ್ದಾಗ ನಿನ್ನ ಕೈಯಲ್ಲಿ ಆಗುತ್ತೆ, ನಿಮಗೆ ಈ ಆಪರ್ಚುನಿಟೀಸ್ ಇದೆ, ನಿಮ್ಮ ಜೀವನದಲ್ಲಿ ಇವೆಲ್ಲ ನಡೆಯುತ್ತೆ ಅಂತ ಕೆಲವೊಬ್ಬರು ದೊಡ್ಡವರನ್ನವರು ಹೇಳ್ತಾ ಇರ್ತಾರೆ. ಅಂತ ಅವ್ರ ಮಾತುಗಳಿಗೂ ನಾವು ಬೆಲೆ ಕೊಟ್ಟಾಗಲೇ ನಾವು ಆಪರ್ಚುನಿಟೀಸ್ ಅನ್ನೋದು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ನಮ್ಗೆ ಗೊತ್ತಿರಲ್ಲ, ಹ್ಯಾಪಿಯಾಗಿ ಅಯ್ಯೋ ಈ ಜಾಬ್ ಎಲ್ಲಿ ಬರುತ್ತೆ ಬಿಡು, ಇನ್ನು ಬರಲ್ಲ ಬಿಡು ಅಂತ ಅನ್ಕೊಂಡಾಗ ಕೆಲವೊಂದು ಜಾಬ್ಸ್ ಅನ್ನೋದು ಬರ್ತಾ ಇರುತ್ತೆ, ಇಲ್ಲ ಕೆಲವೊಂದು ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇರುತ್ತೆ. ಓಕೆನಾ. ಇಂಥ ಆಪರ್ಚುನಿಟೀಸ್ ಅನ್ನೋದು ಬಂದಾಗ ನಾವೇನು ಮಾಡ್ತೀವಿ, ಕೆಲವೊಬ್ಬರು ಈಗೋ ಅನ್ನೋದಕ್ಕೆ ಹೋಗ್ತಾರೆ. ಆ ಈಗೋ ಅನ್ನೋದಕ್ಕೆ ಹೋದಾಗ ಇಲ್ಲಿ ಏನಾಗ್ತಾ ಇರುತ್ತೆ ಅಂತ ಅಂದರೆ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು. ಏನಕ್ಕೆ, ನಮಗೆ ಆಪರ್ಚುನಿಟೀಸ್ ಕೊಟ್ಟಿರೋ ಅವ್ರನ್ನ, ನಮಗೆ ಮೋಟಿವೇಶನ್ ಮಾಡಿರೋ ಅವ್ರನ್ನ, ಕೆಲವೊಬ್ಬರನ್ನ ನಾವು ಬಿಟ್ಕೊಂಡು ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಹೋದಾಗ, ಅರೆ ನಿಮ್ಮ ಜೀವನಕ್ಕೆ ಈ ಥರ ಹೆಲ್ಪ್ ಮಾಡಿದ್ರು, ಈ ಥರ ಆಪರ್ಚುನಿಟೀಸ್ ಕೊಟ್ಟರು ಅಂಥವ್ರನ್ನ ಬಿಟ್ಕೊಂಡು ನೀನು ಮುಂದಕ್ಕೆ ಹೋಗೋದೇ ಅಲ್ಲ. ಸಪ್ರೇಷನ್ ಅಲ್ಲಿಗೆ ಆಗೋ ಸಿಚುವೇಶನ್ ಬಂತಲ್ವಾ. ಏನಕ್ಕೆ ಅಷ್ಟು ಅಹಂಕಾರ ಅಂತ ಕೆಲವೊಂದು ಸಾರಿ ಆ ದೇವರನ್ನೋ ಅವರೇ ಕೆಲವೊಬ್ಬರ ಜೀವನದಲ್ಲಿ ಆಟ ಆಡಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಓಕೆನಾ. ಕೆಲವೊಂದು ನಿಮ್ಮ ಆಪರ್ಚುನಿಟೀಸ್ನಿಂದಾನೇ ನೀವು ಮಾಡ್ಕೊಳೋ ಅಂತ ಅಹಂಕಾರಗಳಿಂದನೂ ಹಾಕ್ತಾರೆ. ಇಲ್ಲಿ ನೋಡಿ, ಈ ಪರ್ಸನ್ ಅನ್ನೋ ಅವರು ಎಲ್ಲ ಸಾಧನೆ ಮಾಡ್ಕೊಂಡಿದ್ದಾರೆ, ಎಷ್ಟು ಸಂತೋಷವಾಗಿ ಇದ್ದಾರೆ ನೋಡಿ, ಮುಖದಲ್ಲಿ ಎಷ್ಟು ಸಂತೋಷ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಇಬ್ಬರು ಮನುಷ್ಯಗಳು ಅನ್ನೋದು ದೂರ ಹೋಗ್ತಾ ಇದ್ದಾರೆ. ಕೆಲವೊಬ್ಬರು ಅಲ್ಲಿ ಇರೋ ಅಂತಹ ಅಹಂಕಾರನೂ ಒಂದು ಕಾರಣನೇ ಸಪ್ರೇಷನ್ ಆಗೋದಕ್ಕೆ ಸಂಬಂಧಗಳಲ್ಲಿ ಅಂತ ಹೇಳ್ಬೋದು. ಏನಕ್ಕಂತ ಅಂದರೆ ಇಲ್ಲಿ ಬೇಡ, ಅದು ಮಾಡಬೇಡ, ಅಲ್ಲಿ ಹೋಗಬೇಡ, ನೀನು ಆ ಥರ ಕೆಲಸ ಮಾಡೋದ್ರಿಂದ ನಮಗೂ ನೋವಾಗುತ್ತೆ, ನೀವು ನೋವು ತಿನ್ನೋ ಚಾನ್ಸಸ್ ಇರುತ್ತೆ ಅಂತ ಕೆಲವೊಬ್ಬರು ಹೇಳಿರ್ತಾರೆ. ಈಗ ಸಪೋಸು ಒಂದು ಹಳ್ಳಿಯಿಂದ ಬ್ಯಾಂಗ್ಳೂರು ಸಿಟಿಗೆ ಬರ್ತಾ ಇರ್ತಾರೆ. ಹಳ್ಳಿದಲ್ಲಿ ಒಂದು 10,000 ಬರ್ತಾ ಇದೆ, ಸ್ವಂತ ಊರು, ಸ್ವಂತ ಮನೆ, ಸ್ವಂತ ಜಮೀನು ಎಲ್ಲ ಇದೆ ಅನ್ಕೊಳ್ಳೋಣ. ಇಲ್ಲಿ ನೋಡಿದ್ರೆ ಒಂದು 20,000 ಬರುತ್ತೆ ಅಂತ ನೀವು ಇಷ್ಟಪಟ್ಟು ಬಂದಿರ್ತೀರಾ. ಆದರೆ ಇಲ್ಲಿಗೆ ಬರೋ ಅಷ್ಟಿಗೆ ಈ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ನೋಡಿಕೊಂಡು ಮನಃಶಾಂತಿ ನೆಮ್ಮದಿ ಇಲ್ದಿರೋ ಅಂಥ ಜೀವನ ಮಾಡಿಕೊಂಡು ನೀವು ಅನ್ನೋದು ಹಿಂದಿರುಗಿ ಹೋಗೋದಕ್ಕೂ ಆಗಲ್ಲ, ಮುಂದೆ ಇರೋದಕ್ಕೂ ಆಗಲ್ಲ. ಹಿಂದಿರುಗಿ ಹೋಗಿದ್ರೆ ಏನಾಗುತ್ತೆ, ಅಲ್ಲಿ ಜನಗಳು ಏನು ಮಾತುಗಳು ಮಾತಾಡ್ತಾರೋ ಅನ್ನೋ ಒಂದು ಭಯ. ಹೋಗ್ಲಿ ಇಲ್ಲೇ ಇರೋಣ ಅಂತ ಅಂದರೆ ಏನಾಗುತ್ತೆ, ದೊಡ್ಡದಾಗಿ ಬೆಂಗಳೂರು ಹೋದ ಏನೋ ಮಾಡ್ತೀನಿ ಅಂತ ಅಲ್ಲಿ ನೋಡಿದ್ರೆ ಇಲ್ಲೇನು ಮಾಡೋದಕ್ಕೆ ಆಗಲ್ಲ. ನಿಮ್ಮನ್ನ ಹೀರೋ ಅನ್ಕೊಂಡಿರ್ತಾರೆ, ಅಲ್ಲಿ ನೋಡಿದ್ರೆ ಜೀರೋ ಆಗ್ತಾ ಇರ್ತೀರಾ. ಈ ಥರ ಮನುಷ್ಯರು ಹೇಳಿರೋ ಅಂಥ ಮಾತುಗಳನ್ನು ಸಮೇತ ನಿಮಗೆ ಕ್ಲೋಸ್ ಆಗಿ ಯಾರಿರ್ತಾರೋ ಅಂತಹ ಮಾತುಗಳನ್ನು ಸಮೇತ ನೀವು ದೂರ ಇಟ್ಟು ನಿಮ್ಮ
ಅನ್ಕೊಂಡಿದ್ದೀವಿ ಅಂತ ಸಾಧನೆ ಮಾಡಬೇಕು ಅಂತಲೇ ಕೆಲವೊಬ್ರು ಅನ್ಕೊಂಡು ಅವರ ಮಾತುಗಳನ್ನೂ ಸಮೇತ ಪಕ್ಕದಲ್ಲೇ ಅಂದರೆ ಸೈಡ್ಗೆ ಬಿಟ್ಬಿಟ್ಟು ನೀವು ಅನ್ನೋದು ನಿಮ್ಮ ಸಾಧನೆಗೋಸ್ಕರ ಮುಂದೆ ಬಂದಿದ್ದೀರಾ. ಆದರೆ ನೀವು ಅನ್ಕೊಂಡಿರೋ ಸಾಧನೆ ಮಾಡಿದ್ದೀರಾ. ಸರಿಯಪ್ಪ, ನಿನ್ನಿಷ್ಟ ನೀನಾದಾಗ ನಾನೇನಕ್ಕಿರಬೇಕು, ನನಗೂ ಒಂದು ಜೀವನ ಇದೆ ಅಂತ ಅವರು ದೂರ ಅನ್ನೋದು ಆಗ್ತಾ ಇದ್ದಾರೆ. ಇದರಿಂದನೂ ಒಂದು ಕಾರಣ ಅನ್ನೋದು ಆಗ್ಬೋದು. ಕ್ವೀನ್ ಆಫ್ ಕಪ್ಸ್ ಕೆಲವೊಬ್ಬರು ಇರ್ತಾರಮ್ಮ, ಅತಿಯಾದ ಪ್ರೀತಿ. ಆ ಪ್ರೀತಿ ಅನ್ನೋದನ್ನು ಕೆಲವೊಬ್ರು ಕೊಡೋ ಪ್ರೀತಿಗೂ ಭಯ ಅನ್ನೋದು ಖಂಡಿತ ಹಾಗೆ ಆಗುತ್ತೆ. ಏನಕ್ಕೆ ಗೊತ್ತಾ, ಈಗ ಸಪೋಸ್ ನನ್ನ ಲೈಫಲ್ಲಿ ಕೆಲವೊಬ್ರು ಇದ್ದಾರೆ ಅಂತ, ಅವರು ನನಗೆ ಬೇಡ ನನಗೆ ಹೊಟ್ಟೆ ತುಂಬಿದೆ ಅಂತಂದರೆ ಅದು ಜ್ಯೂಸ್ ಅಲ್ವಾ, ಅದೊಂದು ಕೊಡಿ, ಇದು ಅನ್ನ ಅಲ್ವಾ, ಇದೊಂದು ಕೊಡಿ, ಇದೊಂದು ಕೊಡಿ. ಬಟ್ ಅವ್ರು ತೋರಿಸೋದ್ರಲ್ಲಿ ಪ್ರೀತಿ ಇದೆ. ನಮ್ಮ ಹೊಟ್ಟೆ ಅನ್ನೋದು ನಮಗೂ ಸಪೋರ್ಟ್ ಕೊಡಬೇಕಲ್ವಾ. ನಮ್ಗೆ ಎಷ್ಟು ಆಗುತ್ತೋ ಅಷ್ಟೇ ನಾವು ತಗೊತೀವಿ ಹೊತ್ತು. ಜಾಸ್ತಿ ಆದರೆ ಅದು ವಾಮಿಟ್ ಆಗಿ ಔಟ್ಸೈಡ್ಗೆ ಬಂದುಬಿಡುತ್ತೆ ಅಲ್ವಾ. ಈ ಥರ ಕೆಲವೊಬ್ಬರ ಜೀವನದಲ್ಲಿ ಕ್ಲೋಸ್ ಆಗಿ ಒಂದು ಪರ್ಸನ್ ಇದ್ದಾರೆ ಅಂತ ಅಂದರೆ ಅವ್ರ ಪಾಸ್ಟ್ ಲೈಫ್ ಅನ್ನೋದು ಹೇಗಿದೆ ಅಂತ ನಮಗೆ ಗೊತ್ತಾಗಲ್ಲಮ್ಮ. ಆ ಥರ ಪಾಸ್ಟ್ ಲೈಫ್ ಅನ್ನೋದು ಗೊತ್ತಾಗ್ದಾಗ ನಾವು ಪ್ರತಿಯೊಂದು ಸಾರಿ ನಾನೆಲ್ಲ ಒಂದು 10 ಐಟಮ್ ಮಾಡಿಬಿಟ್ಟು ಇಷ್ಟು ಸ್ವಲ್ಪ ಟೇಸ್ಟ್ ನೋಡಿ. ಇವಾಗ ಹಬ್ಬದ ಅಡುಗೆಗಳು ಅಂತ ಅಂದರೆ ಮಾಡಿರ್ತೀರ. ಹಬ್ಬದ ಅಡುಗೆಗಳು ಮಾಡಿದಾಗ ಏನಾಗುತ್ತೆ, ಎಲ್ಲ ತಿನ್ನೋದಕ್ಕೂ ಕೆಲವೊಂದು ಸಾರಿ ಆಗಲ್ಲ. ಏನಕ್ಕಂದರೆ ಐಟಮ್ಸ್ ನೋಡೇ ಹೊಟ್ಟೆ ತುಂಬಿರುತ್ತೆ ಅರ್ಥ. ಅದು ಟೈಮ್ ಅನ್ನೋದನ್ನು ಲೇಟ್ ಆಗಿನೂ ಹೊಟ್ಟೆ ಟೈಮ್ ಅನ್ನೋದು ಲೇಟ್ ಆಗೋದ್ರಿಂದನೂ ತಿನ್ನೋದಕ್ಕಾಗಲ್ಲ. ಅದೇ ಥರನೇ ಕೆಲವೊಬ್ಬರು ತೋರಿಸೋ ಅಂತಹ ಪ್ರೀತಿ ಅನ್ನೋದು ಹೇಗಾಗ್ತಾ ಇರುತ್ತೆ ಅಂತ ಅಂದರೆ ಹೊಟ್ಟೆ ತುಂಬಿರೋ ಅವ್ರಿಗೆ ಊಟ ಇಟ್ಟರೆ ತಿನ್ನೋದಕ್ಕಾಗಲ್ವಲ್ಲ. ಅದೇ ಥರನೇ ಇಲ್ಲಿ ಪ್ರೀತಿ ಅನ್ನೋದು ಒಂದು ರಿಮೋಟ್ ಅಲ್ಲಿ ಎಲ್ಲೋ ಅನ್ಎಜುಕೇಟೆಡ್ ಆಗಿರ್ಬೋದು, ಇಲ್ಲ ರಿಮೋಟ್ ಏರಿಯಾದಲ್ಲಿ ಇರ್ಬೋದು. ಇಲ್ಲ ಅಂತ ಅಂದರೆ ಆ ಪರ್ಸನ್ಗೆ ಚಿಕ್ಕವ್ರನ್ನಿದ್ದಾಗಿನಿಂದ ಬೆಳೆದಿರೋ ವೆದರ್ನಲ್ಲಿ ಅವ್ರಿಗೆ ಅಷ್ಟು ಅಫೆಕ್ಷನು ಪ್ರೀತಿ ಅನ್ನೋರು ಕೊಟ್ಟಿರೋರು ಇರಲ್ಲ. ಅಂಥ ಪರ್ಸನ್ಗೆ ನೀವು ಹೋಗ್ಬಿಟ್ಟು ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಕಂದ, ಇದು ತಿನ್ನು, ಅವರು ಕೇಳಿಲ್ಲ ಅಂದ್ರೂ ಪದೇ ಬಿದ್ದು ಅಂತಾನು ಅವ್ರಿಗೆ ಎಲ್ಲ ಮಾಡ್ತಾ ಇದ್ರು ಸಮೇತ ಏನಾಗುತ್ತೆ, ಅದನ್ನು ಅವ್ರಿಗೆ ಟಾರ್ಚರ್ ಅನ್ನೋ ಥರ ಆಗೋಗುತ್ತೆ. ನಿಮ್ಗೆ ಇಲ್ಲಿ ಎಮೋಷನ್ ಏನಾಗುತ್ತೆ, ಅಯ್ಯೋ ನನ್ನ ಪರ್ಸನ್ಗೆ ಕಾಲ್ ಮಾಡೋಣ, ತಿಂದಿದ್ದಾನ ಇಲ್ವಾ, ಅಯ್ಯೋ ನಮ್ಮ ಪರ್ಸನ್ಗೆ ಕಾಲ್ ಮಾಡೋಣ, ಮಲಗಿದಾನ ಇಲ್ವಾ, ಅಯ್ಯೋ ನನ್ನ ಪರ್ಸನ್ಗೆ ಕಾಲ್ ಮಾಡೋಣ, ಏನು ಮಾಡ್ತಾ ಇದೀಯ ಅಂತ ಕೇಳೋಣ. ಕೆಲವೊಬ್ರು ಇದಾರಮ್ಮ ಇಂಥ ಅತಿಯಾದ ಪ್ರೀತಿ ತೋರಿಸಿನೂ ಅದು ಏನಾಗುತ್ತೆ ಅಂತ ಅಂದರೆ ಎದುರುಗಡೆ ಇರೋ ಮನುಷ್ಯ ಹೇಳ್ಕೊಳೋದಕ್ಕೆ ಆಗಲ್ಲ ಆ ಸಿಚುವೇಶನ್ ಅನ್ನೋದು. ಹಾಗಂತ ನಿಮ್ಮನ್ನ ಕೆಟ್ಟವರು ಅನ್ನೋದಕ್ಕೂ ಆಗಲ್ಲ. ಯಾಕೆ ಅಲ್ಲಿ ಕೆಟ್ಟವರು ಅಂತಂದರೆ ಕೆಟ್ಟ ಗುಣ ಇಲ್ಲ, ಒಳ್ಳೆಯವರು ಅಂತ ಅಂದರೆ ಈ ಥರ ಅತಿಯಾದ ಪ್ರೀತಿ ತೋರಿಸಿರೋದಕ್ಕೆ ಅವರು ಬೇಡ ಸ್ವಾಮಿ ಇಂಥ ಪ್ರೀತಿ ಸಮೇತ ನನಗೆ ತಡೆಯೋದಕ್ಕೆ ಆಗಲ್ಲ ಅಂತನೂ ಕೆಲವೊಂದು ಕಾರಣಗಳಿಂದ ದೂರ ಆಗೋ ಚಾನ್ಸಸ್ಸು ಇದೆ. ಅದಕ್ಕೆ ಮನುಷ್ಯನಿಗೆ ಬ್ಯಾಲೆನ್ಸಿಂಗ್ ಮಾಡೋದನ್ನು ಕಲಿಬೇಕು. ಒಂದು ಮೈಂಡ್ಸೆಟ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಆ ಪರ್ಸನ್ನ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದು ತಿಂಗಳು 2 ತಿಂಗಳಲ್ಲಿ ಆ ಪರ್ಸನ್ ಮೆಂಟ್ಯಾಲಿಟಿ ಅನ್ನೋದು, ಆ ಪರ್ಸನ್ ಥರ ಅವರು ಏನು ಬೇಕು, ಏನು ಇಷ್ಟ, ಏನು ಕಷ್ಟ, ಏನು ಕೊಟ್ಟರೆ ಸಂತೋಷವಾಗಿ ಇರ್ತಾರೆ ಅನ್ನೋದು ನೋಡಬೇಕು. ನನಗೆ ಒಂದು ವ್ಯೂವರು ನಾನು ಅವ್ರ ಬಗ್ಗೆ ನಾನು ಏನೂ ಹೇಳ್ತಾ ಇಲ್ಲ, ನಿನ್ನೆ ಒಂದು ಹೇಳಿದರು. ಇವ್ರ ಥಾಟ್ ಏನು ಅಂತ ಅಂದರೆ ಇವಾಗ ಒಂದು 80,000 ಏನೋ ಇದೆ. 80,000ಗೆ ಒಂದು 20,000 to 50,000 ಹಾಕಿ 1.5 ಲಕ್ಷಕ್ಕೆ ಒಂದು ಚಿನ್ನ ತಗೊಂಡ್ರೆ ಯೂಸ್ ಆಗುತ್ತೆ ಅಲ್ವಾ ಅಂತ ಇವ್ರ ಅಭಿಪ್ರಾಯ. ಪಾಪ ಆ ವಿಡಿಯೋ ನೋಡೋ ಅವರು ದಯವಿಟ್ಟು ಏನು ಅನ್ಕೋಬೇಡಿ. ಜಸ್ಟ್ ನಾನು ಹೇಳ್ತಾ ಇರೋದು ಅಷ್ಟೇ, ಎಕ್ಸಾಂಪಲ್ ಪರ್ಪಸ್. ನಮ್ಗೆ ಗೊತ್ತು, ನನ್ನ ವ್ಯೂವರ್ಸ್ ಎಲ್ಲರೂ ನೋಡ್ತಾ ಇರ್ತೀರಲ್ವಾ, ಆ ಥರ ಒಂದು ರೀಡರಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಪರ್ಸನ್ಗೆ ಆ್ಯಕ್ಚುಲಿ ಐಫೋನು ಏನೋ ಸಮಥಿಂಗ್ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿದ್ರೆ ಇಲ್ಲಿ ಇವ್ರ ಅಭಿಪ್ರಾಯನೂ ಒಳ್ಳೆಯದೇ. ಏನಂತ, ಇದು 80,000 ಡೆಡ್ ಅಮೌಂಟ್ ಆಗುತ್ತೆ, ಆ ಫೋನ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಂದು 3-4 ವರ್ಷಕ್ಕೆ ಆ ಫೋನ್ ಅನ್ನೋದು ಕೆಟ್ಟೋಗುತ್ತೆ. ಸೊ 80,000 ವೇಸ್ಟು ಅಂತ ಈ ಪರ್ಸನ್ ಅಭಿಪ್ರಾಯ. ಅದಕ್ಕೋಸ್ಕರ ಒಂದು 80,000ಕ್ಕೆ 70,000 ಹಾಕಿ 1.5 ಲಕ್ಷಕ್ಕೆ ಏನು ಬಂದರೆ ಅದು ಒಂದು ಚಿನ್ನ ತಗೊಳಮ್ಮ ಅಂತ ಹಿಂಗೆ ಹೇಳಿದ್ದಾರೆ. ಆ ಪರ್ಸನ್ಗೆ ಏನು, ಆ ಪರ್ಸನ್ಗೆ ಮೊಬೈಲ್ ಬೇಕು. ಆ ಪರ್ಸನ್ ಮೊಬೈಲ್ ಇದ್ದರೆ ಏನೋ ಕೆಲಸ ನೋಡ್ಕೋಬೋದು, ಆನ್ಲೈನ್ ಏನಾದರೂ ಜಾಬ್ಸ್ ಮಾಡ್ಕೋಬೋದು, ಏನೋ ಅವ್ರ ಡಿಫ್ರೆಂಟ್ ಥಾಟ್ಸ್ ಅನ್ನೋದು ಇರುತ್ತೆ. ಇಲ್ಲಿ ಏನಾಯಿತು, ಚಿಕ್ಕದೇ ಜಗಳ ನೋಡಿ, ಎಷ್ಟು ಸಿಂಪಲ್ ಆಗಿದೆ ಜಗಳ, ಇಷ್ಟೇ. ಆದರೆ ಅದು ಇಷ್ಟ ಅನ್ನೋದು ಆಯಿತು. ನನಗೆ ಇಷ್ಟ ಆಗಿರೋದು ಪ್ರತಿಯೊಂದು ನೀನು ಅಡ್ಡ ಬೀಳ್ತಾ ಇರ್ತೀಯಾ, ಏನು ಕೊಡಿಸೋದಕ್ಕಾಗಲ್ಲ ನಮ್ಮ ಪೇರೆಂಟ್ಸ್ ಹತ್ರನಿಂದ, ನೀವೇನಕ್ಕೆ ಹಂಗಾದ ಅಂತ ಅದು ಹೇಳಲ್ಲ. ಕೆಲವೊಂದು ಸರ್ತಿ ನಿಮಗೆ ಮಾಡ್ತೀನಿ ಇರು, ನನಗೆ ಅಡ್ಡ ಬೀಳ್ತೀಯಾ ಅಂತ ಬ್ಲ್ಯಾಕ್ ಮಾಡಿ ಬಿಸಾಕು, ಹೋಗು ಅಂತ ಹೋಗ್ತಾ ಇರೋದು. ಇಂಥ ಸಣ್ಣ ಪುಟ್ಟ ನೋಡಿ ಹೆಂಗಿದೆ ಜನ್ರೇಷನ್ ಅಂತ ನಾವು ಅರ್ಥ ಮಾಡ್ಕೊಳ್ರಿ. ಇನ್ನು ನಮ್ಮ ಹೀರೋಸು
ಏನಂತ ಅಲ್ಲಿ ಫ್ಯಾಮ್ಲಿನ, ಈ ಸೈಡ್ ಇದು ವರ್ಕ ಅಂತ ಎರಡನ್ನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕೆಲವೊಬ್ರು ಜೀವನ ಹೇಗಿರುತ್ತೆ ಅಂತ ಅಂದರೆ, ಪಾಪ ಫ್ಯಾಮ್ಲಿ ಅನ್ನೋದು ಒಂದು ಕಡೆ ಇರುತ್ತೆ, ಇವ್ರ ಜೀವನ ನೋಡಿದ್ರೆ ಎಲ್ಲೋ ಹೋಗಿ ಮಾಡ್ತಾರೆ. ಈಗ ಒಂದು 15,000 ಸಂಬಳ ಅನ್ನೋದು ಬರ್ತಾ ಇದೆ ಅಂತ ಅಂದರೆ, ಆ 15,000 ಸಂಬಳದಲ್ಲಿ 200 ರೂಪಾಯಿ ದಿನ ಖರ್ಚಕ್ಕೆ ಅವ್ರ ಪರ್ಸನ್ಗೆ ಬೇಕಾಗ್ತಾ ಇರುತ್ತೆ. 200 ರೂಪಾಯಿ ಅಂತ ಅಂದರೆ ಪರ್ಸ್ನಲ್ ಎಕ್ಸ್ಪೆನ್ಸ್ 6,000 ಅನ್ನೋದು ಅಲ್ಲೇ ಹೋಗ್ತಾ ಇದೆ 30 ದಿನದಲ್ಲಿ. 6,000 ಹೋಗೋ ಮನುಷ್ಯ 7,000 ಎತ್ತಿಟ್ಕೊಂಡು ಇವ್ರ ಸಂಸಾರನ ನೋಡ್ತಾರಾ? ಇಲ್ಲ ಅಂತ ಅಂದರೆ ಅಲ್ಲಿ ಫ್ಯಾಮ್ಲಿನ ಮೇಂಟೈನ್ ಮಾಡಿ, ಇಲ್ಲ ಮಕ್ಕಳ ಎಜುಕೇಷನ್ ನೋಡ್ತಾರಾ? ಇಂಥ ಸಣ್ಣ ಪುಟ್ಟ ಜಗಳಗಳಿಂದನೂ ತಡೆಯೋದಕ್ಕೆ ಈಗ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ನಮ್ಮ ಸೊಸೈಟಿದಲ್ಲಿ ತಿಂತಾ ಇರೋ ಒಂದು ಜಂಕ್ ಫುಡ್ ಸಮೇತ ಇವೆಲ್ಲ ಕಾರಣಗಳು ಅಂತಲೂ ಹೇಳ್ಬೋದು. ಏನಕ್ಕೆ ಅಂತಂದರೆ ಮೈಂಡಲ್ಲಿ ಬರೀ ವರ್ಕ್ ಅನ್ನೋದೇ ಇರುತ್ತೆ. ಆ ಹೆವಿ ವರ್ಕ್ ಪ್ರೆಷರಲ್ಲಿ ನಾವೇನು ತಿಂತಾ ಇದ್ದೀವಿ, ಆನ್ ಟೈಮ್ ತಿಂತಾ ತಿಂತಾ ಇಲ್ಲ. ಅಟ್ಲೀಸ್ಟು ಹೆವಿ ಬರ್ಡನ್ ಆದಾಗ ಸಾಯಂಕಾಲ ಬರೋ ಅಷ್ಟಕ್ಕೆ ಕೆಲಸ ಮಾಡಿ ಕೆಲವೊಬ್ಬರಿಗೆ ಫೋನ್ ಕಾಲ್ ಮಾಡಿ ಮಾತಾಡಿಸೋದಕ್ಕೂ ಪೇಷನ್ಸ್ ಇರಲ್ಲ. ಆ ಥರ ಲೆವೆಲಲ್ಲಿ ಆಗಿಬಿಡ್ತಾ ಇದ್ದೀವಿ ನಾವು ಈಗ ಪ್ರೆಸೆಂಟ್ ಸೊಸೈಟಿದಲ್ಲಿ. ಸೊ ಈ ಥರ ಇರೋ ಅವ್ರಿಗೆ ಏನು ಅನಿಸುತ್ತೆ ಅಂತ ಅಂದರೆ, ಕಾಲ್ ಮಾಡಬೇಕಾ, ಕಾಲ್ ಮಾಡಿದ್ರೆ ಒಂದು ತಲೆನೋವು, ಕಾಲ್ ಮಾಡಿಲ್ಲ ಅಂದರೆ ಒಂಥರ ತಲೆನೋವು. ಈ ಥರ ಎರಡು ವಿಷಯಗಳಲ್ಲಿನೂ ಮಾಡೋದಕ್ಕೆ ಅಡ್ಜಸ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗದೆ ಇರೋ ಅನ್ನೋ ಒಂದು ಕಾರಣ. ಇಲ್ಲ ಅಂತ ಅಂದರೆ ಒಂದು ಫ್ಯಾಮ್ಲಿ ಇರುತ್ತೆ, ಇಲ್ಲ ಕೆರಿಯರ್ ಎಲ್ಲ ಮ್ಯಾಮ್ ಇನ್ನೊಂದು ಪರ್ಸನ್ ಜೀವನದಲ್ಲಿ ಬಂದಿರ್ತಾರೆ. ಆ ಕಡೆ ಆ ಪರ್ಸನ್, ಈ ಕಡೆ ಈ ಪರ್ಸನ್ನು ಆಲ್ರೆಡಿ ಮದುವೆ ಮಾಡ್ಕೊಂಡ್ಮೇಲೆ ಅತ್ತೆ ಮಾವ ಮತ್ತು ಹೆಂಡತಿನಿಂದನೇ ತಲೆ ಕೆಟ್ಟೋಗ್ತಾ ಇರುತ್ತೆ. ಅಂಥದ್ನಲ್ಲಿ ಆ ಕಡೆ ಪರ್ಸನ್ ಈ ಕಡೆ ಪರ್ಸನ್ ಅಂದರೆ ಇರೋದು ತಲೆ ಅನ್ನೋದು ಕೆಟ್ಟೋಗುತ್ತೆ. ಈ ಥರ ಕಾರಣಗಳಿಂದನೂ ಸಪ್ರೇಷನ್ಸ್ ಅನ್ನೋದು ಆಗ್ತಾ ಇರುತ್ತೆ. ಇವೆಲ್ಲ ಮೇನ್ ಕಾರಣಗಳು. 9 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಇವ್ರು ನೋಡಿ ಎಷ್ಟು ಹ್ಯಾಪಿ ಆಗಿರೋ ಅಂಥ ಜೀವನ ಅನ್ನೋದು ಮಾಡ್ತಾ ಇದ್ದಾರೆ. ತುಂಬ ಲಕ್ಸುರಿ ಲೈಫು, ಸೆಲ್ಫ್ ಸಫಿಷಿಯನ್ಸ್ ಆಗಿದೆ, ಎಲ್ಲ ರಿವಾರ್ಡ್ಸ್ ಅನ್ನೋದು ಬರ್ತಾ ಇರುತ್ತೆ, ಎಲ್ಲ ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆನ್ಸ್ ಆಗಿ ಇರ್ತಾರೆ. ಇದೆಲ್ಲ ಈ ಪರ್ಸನ್ ಎಷ್ಟು ಹ್ಯಾಪಿ ಆಗಿದ್ದಾರೆ. ಮ್ಯಾಮ್ ಇಂಥವ್ರಿಗೆಲ್ಲ ಏನು ಮ್ಯಾಮ್ A to Z ಇದೆ ಅಲ್ವಾ, ಎಲ್ಲ ಸಂತೋಷವಾಗಿ ಇರ್ಬೋದಲ್ಲ ಇಂಥ ಹ್ಯಾಪಿ ಆಗಿರೋ ಪರ್ಸನ್ಸ್ ಅಂತ ನೀವು ಕೇಳ್ಬೋದು. ಹೌದು, ಇರ್ಬೋದು. ಆದರೆ ಇವ್ರ ಲೈಫಲ್ಲಿ ಸಿಗೋ ಪರ್ಸನು ಈ ರೇಂಜಲ್ಲಿರೋ ಪರ್ಸನೇ ಆದರೆ ಇವ್ರ ಮಾತಿನ ಅವ್ರು ಕೇಳ್ತಾರಾ? ಕೇಳಲ್ಲ. ಯಾಕೆ? ನನಗೆ ನಿಮಗೇನು, ನೀವು ಇಷ್ಟು ಲಕ್ಸುರಿ ಆಗಿ ಬೇಕಾಗಿರೋ ಕಾಸುಗಳು, ಬೇಕಾಗಿರೋ ಅಮೌಂಟ್ ಇಟ್ಕೊಂಡಿದೀಯಾ, ಬೇಕಾಗಿರೋ ಲಕ್ಸುರಿ ಲೈಫ್ ಅನ್ನೋದು ನೀನು ಲೀಡ್ ಮಾಡ್ತಾಯಿದ್ರೆ ನಾನು ಲೀಡ್ ಮಾಡೋದಕ್ಕೇನು ನನ್ನ ಕೈ ಆಗಲ್ವಾ? ನಾನೇನು ಕಡಿಮೆ ಅಲ್ಲ, ನನಗೂ ಇದೆ ಅಂತ ಆ ಪರ್ಸನು ಇಂಥವ್ರ ಪರ್ಸನ್ಸ್ ಹತ್ರ ಅಡ್ಜಸ್ಟಬಲ್. ಇವಾಗ ಅಷ್ಟೇ ಅಲ್ವಾ, ಈಗ ಒಂದು ಕರೋಡ್ಪತಿ ಇದ್ದಾನಂದರೆ ಕರೋಡ್ಪತಿ ಅಂತ ಇರೋ ಅಂಥ ರಿಲೇಷನ್ಶಿಪ್ಸಲ್ಲೇ ಹೋಗಬೇಕು ಅಂತ ಒಂದು ಯೋಚನೆ ಇರುತ್ತೆ. ಇವಾಗ ಮತ್ತೆ ಇಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಕೆಲವೊಂದು ಸಾರಿ ಸಿಗ್ತಾ ಇರುತ್ತೆ. ಇಲ್ಲ ಮ್ಯಾಮ್ ಆ ಥರ ಏನಿಲ್ಲ, ಇಲ್ಲ ಪೂರಾಗಿರೋನು ಮದುವೆ ಮಾಡ್ಕೊತಾರೆ, ಈ ಥರ ಅವರು ಇದ್ದಾರೆ ಅಂತ ಅನ್ಕೊಂತೀರ ಸಪ್ರೇಷನ್ಸಲ್ಲಿ. ಸರಿ, ಪೂರಾಗಿರೋವನ್ನೇ ಮಾಡ್ಕೊತಾರೆ ಅನ್ಕೋ. ಇವ್ರು ಈ ಥರ ಲಕ್ಸುರಿ ಲೈಫ್ ನೋಡಿಬಿಟ್ಟು ಪ್ರತಿಯೊಂದು ಸಾರಿ ಬಂದಿರೋ ಪರ್ಸನು ನೀನು ಚೆನ್ನಾಗಿರ್ತೀಯಾ, ನೀನು ಲಕ್ಸುರಿ ಆಗಿರ್ತೀಯಾ, ನೀನು ಹಂಗೆ ಹ್ಯಾಪಿ ಆಗಿರ್ತೀಯಾ, ಈ ಥರ ನನ್ನ ಹತ್ರ ಇಲ್ಲ, ನಂಗೆ ಈ ಥರ ಕೇಳಬೇಕು ಅಂತಂದರೆ ತಲೆನೋವುಗಳಾಗ್ತಾ ಇರುತ್ತೆ. ಈ ಥರ ಪ್ರತಿಯೊಂದು ಸಾರಿ ಆ ಪರ್ಸನ್ ಇಷ್ಟಪಟ್ಟಿರೋ ಪರ್ಸನ್ ಹತ್ರ ಇಂಥವು ಪದೇ ಪದೇ ತರೋದ್ರಿಂದ ಏನಾಗ್ತಾ ಇರುತ್ತೆ ಅಂತಂದರೆ ಅಲ್ಲಿನೂ ಕ್ಲಾಶಸ್ಸೇ ಆಗೋದು. ಏನಕ್ಕೆ ಹೇಳಿ? ಇಲ್ಲಿ ಒಬ್ಬರು ಇರೋ ಪರ್ಸನ್, ಇನ್ನೊಬ್ರು ಇಲ್ದಿರೋ ಪರ್ಸನ್ಗೆ ಗಿಲ್ಟಿನೆಸ್ ಜಾಸ್ತಿ, ಇರೋ ಪರ್ಸನ್ಗೆ ಕೊಬ್ಬು ಜಾಸ್ತಿ. ಎರಡನ್ನೂ ಎಲ್ಲಿ ಕಂಪ್ಯಾರಿಸನ್ ಆಗುತ್ತೆ? ನೋ ವೇ. ಅಲ್ಲಿನೂ ಮತ್ತೆ ಪ್ರಾಬ್ಲಮ್ಸ್ ಅನ್ನೋದೇ ಕ್ರಿಯೇಟ್ ಮಾಡ್ಕೊಳೋ ಸಿಚುವೇಶನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಇವರು ರಾಣಿ ಥರ ಎಲ್ಲ A to Z ಇರುತ್ತೆ, ನೆಮ್ಮದಿ ಪ್ರಶಾಂತತೆ ಅನ್ನೋದನ್ನ ಲಾಸ್ ಮಾಡ್ಕೊಂಡಿರ್ತಾರೆ. ಯಾವಾಗ ನೋಡಿದ್ರು ಕೆಲವೊಬ್ಬರ ಜೀವನದಲ್ಲಿ ಅದು ದುಡ್ಡಿದ್ರೆ ದುನಿಯಾ ಅನ್ನೋ ಥರ, ಕೆಲವೊಬ್ಬರು ಎಷ್ಟೇ ಇದ್ರೂ ಸಮೇತ, ಎಷ್ಟೇ ಅಮೌಂಟ್ ಬರ್ತಾ ಇದ್ರೂ ಸಮೇತ ಇನ್ನೂ ದುಡ್ಡು ಬೇಕು. ಇವ್ರು ತೋರಿಸೋ ಪ್ರೀತಿ ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಪ್ರಾಕ್ಟಿಕಲಾಗಿ ಇರ್ತಾರೆಮ್ಮ, ಕೆಲವೊಬ್ರು ಚೆನ್ನಾಗಿ ಫೈನಾನ್ಷಿಯಲ್ ಆಗಿ ಸೆಕ್ಯೂರ್ ಆಗಿರೋ ಅಂಥ ಪರ್ಸನ್ಸ್ಗೂ ಕೆಲವೊಂದು ಸಾರಿ ಫ್ಯಾಮ್ಲೀಸಲ್ಲಿ ಡಿಸ್ಟರ್ಬೆನ್ಸಸ್ಸು, ಸಪ್ರೇಷನ್ಸ್ ಅನ್ನೋದು ಬರ್ತಾ ಇರುತ್ತೆ. ಏನಕ್ಕೆ ಅಂತ ಅಂದರೆ, ಈಗ ಸಪೋಸು ಒಬ್ಬರು ಜಾಬಿಂದ, ಇಲ್ಲ ಹೆಂಡತಿನೋ ಇಲ್ಲ ಗಂಡನೋ, ಇಲ್ಲ ಅಂತ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಮ್ಮ ಅಪ್ಪನೋ ಯಾರೋ ಒಬ್ಬರು ಫ್ಯಾಮ್ಲಿನಿಂದ ಈ ಥರ ಸಪ್ರೇಷನ್ ಅಂತಂದರೆ ಜಾಬ್ಗೆ ಹೋಗಿ ಬಂದಾಗ ಆ ಪರ್ಸನ್ನ ಟ್ರೀಟಿಂಗ್ ವೇ ಅನ್ನೋದು ಕೆಲವೊಂದು ಸಾರಿ ಇದ್ದೇ ಇರುತ್ತೆ ಅಲ್ವಾ. ಈಗ ನೀನು ಆಚೆನಿಂದ ಔಟ್ಸೈಡ್ನಿಂದ ಬಂದಿದ್ದ ತಕ್ಷಣ ನೀರು ಕುಡಿ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ. ಅದು ಬಿಟ್ಬಿಟ್ಟು ಹೌದಾ ಇವತ್ತು ಎಷ್ಟಾಯಿತು ಬಿಸ್ನೆಸ್ಸು, ತಂದಿದೀಯಾ ಅಮೌಂಟು, ಇವತ್ತು ಎಷ್ಟು ಪ್ರಾಫಿಟ್ ಬಂತು, ಓಕೆ ಇದೆಲ್ಲ ಮತ್ತೆ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡು, ಓಕೆ ಮತ್ತೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ನೋ ಪ್ರಾಬ್ಲಮ್ ಅಂತ ಹೇಳ್ತೆ. ಸಿಂಪಲಾಗಿ ಹೇಳಿಬಿಟ್ರೆ ಯಾರಿಗಾದ್ರೂ ಖಂಡಿತ ಅನಿಸುತ್ತೆ, ಈ ಮನುಷ್ಯನಿಗೆ ಏನು ದುಡ್ಡು ಬಿಟ್ಟು ಏನೂ ಇರಲ್ವಾ, ನನ್ನ ಮನುಷ್ಯ ಸತ್ತಿದ್ದೀನ ಬದುಕಿದ್ದೀನ ಅಂತಲೂ ಬೇಕಾಗಲ್ವಾ ಅಂತಲೂ ಕೆಲವೊಂದು ಸಾರಿ ಅನಿಸುತ್ತೆ. ಕೆಲವೊಂದು ಸಾರಿ ಪ್ರಾಕ್ಟಿಕಲ್ ಪರ್ಸನ್ಸ್ ಆಗಿ ಇರ್ತಾರೆ, ಏನಪ್ಪ ಎಮೋಷನ್ಸ್ ಆಗಿ ನೀನು ಹೆಂಗಿದೀಯಾ ಏನು ಅಂತ ಕೇಳ್ದಂಗೆ ಇರೋವಂಥ ಪರ್ಸನ್ಸು ಅಂತಲೂ ಅನಿಸುತ್ತೆ. ಕೆಲವೊಬ್ಬರು
ಸಿಕ್ಸ್ ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ಕೆಲವೊಂದು ಸಾರಿ ಊರು ಬಿಟ್ಟು ಹೋಗೋ ಸಿಚುವೇಶನ್ಸು ಇರುತ್ತೆ. ಕೆಲವೊಂದು ಸುತ್ತಮುತ್ತ ಇರೋ ಜನಗಳಿಂದ ನೋವುಗಳು ಅನ್ನೋದು ಕೆಲವೊಬ್ಬರು ಜೀವನದಲ್ಲಿ ತಿಂತಾ ಇರ್ತಾರೆ. ಅಂಥ ಜೀವನದಲ್ಲಿ ತಿನ್ನೋ ಅಂಥ ಪರ್ಸನ್ಸ್ಗೆ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಆಗಿರೋ ಅಂಥ ಪೇಯ್ನ್ ತಡೆಯೋದಕ್ಕೆ ಆಗದೇನೆ ಊರು ಬಿಟ್ಟು ಹೋಗೋ ಅಂತೆ ಊರಿಗೂ ಮತ್ತು ಮನುಷ್ಯರಿಗೂ ಅಂದರೆ ಈಗ ಸ್ವಂತ ಊರಲ್ಲಿ ಒಂದು ಫ್ಯಾಮಿಲಿ ಇದೆ, ಅಲ್ಲಿ ಏನು ಅವರು ಅಷ್ಟಿಗೆ ಅವ್ರು ಇರ್ತಾರೆ, ಅವ್ರು ಇದ್ರೂ ಸುತ್ತಮುತ್ತ ಇರೋ ಜನರು ಕೆಲವೊಬ್ಬರನ್ನ ಬಿಡಲ್ಲ. ಅವ್ರಿಗೇನು ಕೆಲಸ ಕಲ್ಲು ಹಾಕೋದು, ಅಲ್ಲಿ ಏನಾಗುತ್ತೆ ಅಂತ ನೋಡೋದೇ ಕೆಲವೊಬ್ರಿಗೆ ಇರುತ್ತೆ. ಅಂಥ ಮೂಮೆಂಟಲ್ಲಿ ಏನಾಗುತ್ತೆ, ಅಪ್ಪ ಈ ಊರೇ ಬೇಡ ಬಿಡು, ಸ್ವಂತ ಊರಾದರೂ ನೆಮ್ಮದಿ ಇಲ್ದಂಗೆ ಇನ್ನು ಎಷ್ಟಂತ ಈ ಊರಲ್ಲೇ ಇರೋದಕ್ಕೆ ಆಗುತ್ತೆ ಅಂತ ಕೆಲವೊಬ್ಬರು ಆ ಊರಿಂದನೇ ಸಪ್ರೇಷನ್ ಆಗೋ ಚಾನ್ಸಸ್ಸೂ ಬರ್ತಾ ಇರುತ್ತೆ. ಸೊ ಈ ಥರ ಊರುಗಳಲ್ಲಿ ಸಪ್ರೇಷನ್ ಅನ್ನೋದು ಆಗ್ತಾ ಇರುತ್ತೆ ಅಂತಲೂ ಹೇಳ್ಬೋದು. 2 ಆಫ್ ಕಪ್ಸ್, ಇಬ್ಬರಿಗೂ ಪ್ರೀತಿ ಅನ್ನೋದು ಇದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಒಬ್ರಿಗೊಬ್ರು ಅಟ್ರಾಕ್ಷನು ಮ್ಯಾರೇಜ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ. ಇಲ್ಲಿ ಇಬ್ಬರೂ ಅಟ್ರಾಕ್ಷನ್ ಆದ್ರೂ ಸುತ್ತಮುತ್ತ ಇರೋ ಜನಗಳಿಂದ ಸಮೇತನೂ ಕೆಲವೊಂದು ಸಾರಿ ಅವ್ರನಿಂದ ಬರುವಂಥ ಮಾತುಗಳಿಗೂ ಸಪ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನು ಇಲ್ಲಿ ಹೇಳ್ಬೋದು. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ಕೆಲಸ ಅಂದರೆ ಸಪ್ರೇಷನ್ನಲ್ಲಿ ಏನು ಪರ್ಪಸ್, ಕೆರಿಯರ್ ಪರ್ಪಸ್ಸು, ಜಾಬು, ಇಲ್ಲ ಅಂತ ಅಂದರೆ ಬಿಸ್ನೆಸ್ ಮಾಡೋದಕ್ಕೂ, ಇಲ್ಲ ಅಂತ ಅಂದರೆ ಅವರು ಅಮ್ಮ ಅಪ್ಪ ಫ್ಯಾಮಿಲಿ ಪರ್ಪಸ್ಸು, ಇಲ್ಲ ಅಂತ ಅಂದರೆ ಇಲ್ಲ ಇನ್ನೊಂದು ಥರ್ಡ್ ಪರ್ಸನ್ ಪರ್ಪಸ್ಸು ಎಲ್ಲ ದೂರ ಆಗಿ ಸಪ್ರೇಷನ್ನಲ್ಲಿ ಆಗಿರೋ ಅಂಥ ಪರ್ಸನ್ಸ್ಗೂ ಸಮೇತ ನೆಮ್ಮದಿ ಇಲ್ದಂಗೆನೂ ಆಗ್ತಾ ಇರ್ತಾರೆ. ಸಪರೇಷನ್ ಅಂತ ಅಂದರೆ ಓನ್ಲಿ ಜಾಬು ಕೆರಿಯರು ಇಲ್ಲ ಥರ್ಡ್ ಪರ್ಸನ್ ಪರ್ಪಸ್ಸೇ ಆಗಲ್ಲ. ಕೆಲವೊಂದು ಕಾರಣಗಳಿಂದ, ನಾನು ತುಂಬ ಕಾರಣಗಳು ಅನ್ನೋದು ಹೇಳ್ತಾ ಇದ್ದೀನಿ, ಏನಕ್ಕೆ ಸಪ್ರೇಷನ್ ಆಗೋ ಸಿಚುವೇಶನ್ಸು ಮನುಷ್ಯರ ಜೀವನದಲ್ಲಿ ಸಂಬಂಧಗಳಲ್ಲಿ ಬರ್ತಾ ಇರುತ್ತೆ. ಇವೆಲ್ಲನೂ ಕಾರಣಗಳೇ ಬರ್ತಾ ಇರುತ್ತೆ. ಸೊ ಅದಕ್ಕೆ ಪ್ರತಿಯೊಂದಕ್ಕೂ ಫೈನಲ್ ಸೊಲ್ಯೂಷನ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಆರೋಗ್ಯ ಅನ್ನೋದನ್ನು ನಾವು ಕೆಡಿಸ್ಕೊಳ್ಬೇಕಾಗಿರೋ ಸಿಚುವೇಶನ್ಸ್ ಅನ್ನೋದು ಬರುತ್ತೆ. ಇಲ್ಲಿ ನೋಡಿ ಎಲ್ಲ 9 ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ಆ ಪರ್ಸನ್ನ ಅವರು ಎಷ್ಟು ಪೇನ್ಫುಲ್ ಸಿಚುವೇಶನ್ ನಿದ್ದೆ ಇಲ್ದಂಗೆ ಆಗಿರೋ ರಾತ್ರಿಗಳಿದೆ. ಸೊ ನಾನು ಇಲ್ಲಿ ಫೈನಲ್ ಆಗಿ ಏನಕ್ಕ ಹೇಳಬೇಕು ಅನ್ಕೊತಾ ಇದ್ದೀರಾ ಅಂತ ಅಂದರೆ, ಪ್ರಾಬ್ಲಮ್ ಅನ್ನೋದು ಬಂದಿದೆ ಅಂತ ನೀವು ನಾನೇನು ತುಂಬ ರೀಸನ್ಸ್ ಹೇಳಿದೆ ನಾನು ಸಪ್ರೇಷನ್ ಆಗೋದಕ್ಕೆ. ಓಕೆನಾ, ಕೆಲವೊಬ್ಬರು ಆಪರ್ಚುನಿಟೀಸ್ ನೋಡಿಕೊಂಡು ಸ್ವಲ್ಪ ಜನ ಚೆನ್ನಾಗಿದ್ದು ಅಲ್ಲಿಂದ ಹೋಗಿ ಎಸ್ಕೇಪ್ ಆಗೋ ಮನುಷ್ಯರು ಇರ್ತಾರೆ. ಅವರು ವಿಕ್ಟ್ರಿ ಅನ್ನೋದು, ಸಾಧನೆ ಅನ್ನೋದು ಮಾಡಿದ್ಮೇಲೆ ನೀನು ಯಾರು ನನ್ನ ಜೀವನದಲ್ಲಿ ಹೋಗು, ನಂಗೆ ಬೇಕಾಗಿದ್ದು ಬಂದಿದೆ ಅನ್ನೋ ಮನುಷ್ಯರು ಇರ್ತಾರೆ. ನೆಕ್ಸ್ಟ್ 7 ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ಆಪರ್ಚುನಿಟೀಸು ಎಲ್ಲ ಹುಡುಕೊಂಡು ಇಲ್ಲಿ ಸಹಾಯ ಮಾಡಿರೋರನ್ನ ಮರ್ತೋಗಿ ಹೋಗಿರೋ ಅಂಥ ಜನಗಳು ಇರ್ತಾರೆ. ಸೊ 2 ವಿಷಯಗಳಲ್ಲಿ ಕನ್ಫ್ಯೂಷನ್ ಆಗೋ ಮನುಷ್ಯರು ಇರ್ತಾರೆ. ನೆಕ್ಸ್ಟ್ ಬಂದು ಎಲ್ಲ ಇದ್ರೂ ಸಮೇತ, ಪ್ರೀತಿ ಎಲ್ಲ ಇದ್ರೂ ಸಮೇತ ಪ್ರಾಕ್ಟಿಕಲ್ ಆಗಿ ನಮ್ಮ ಮೈಂಡ್ಸೆಟ್ ಪ್ರಾಕ್ಟಿಕಲ್ ಆಗಿದೆ ಅಂತಂದರೆ ಆ ಪ್ರಾಕ್ಟಿಕಲ್ ಮೈಂಡ್ಸೆಟ್ ಅನ್ನೋದ್ರೂ ಕಾರಣಗಳು ಆಗುತ್ತೆ. ಕೆಲವೊಂದು ಹೇಳಿರೋ ಮಾತುಗಳಿಗೆ ದೂರ ಹೋಗೋ ಸಿಚುವೇಶನ್ ಬರುತ್ತೆ. ನಾವಿಬ್ಬರು ಚೆನ್ನಾಗಿದ್ದೀವಿ, ಅಂಡರ್ಸ್ಟ್ಯಾಂಡಿಂಗ್ ಇದ್ದೀವಿ ಅಂತಂದರೆ ಸುತ್ತಮುತ್ತ ಇರೋ ಜನಗಳಿಂದನೂ ಕಿವಿ ಮಾತು ಹೇಳಿನೂ ಸಪ್ರೇಷನ್ ಚಾನ್ಸಸ್ ಬರುತ್ತೆ. ಕೆರಿಯರ್ ಪರವಾಗಿ ದೂರ ಆಗಿರೋ ಅಂಥ ಪರ್ಸನ್ಸ್ಗೂ ನಿದ್ದೆ ಇಲ್ದಿರೋ ರಾತ್ರಿಗಳೂ ಆಗುತ್ತೆ. ಫೈನಲ್ ಆಗಿ ಈ ಥರ ನಿದ್ದೆ ಇಲ್ದಂಗೆ ನಿಮ್ಮ ಜೀವನ ಅನ್ನೋದನ್ನು ಅನ್ನೋದನ್ನೇ ಕೈಯಿಂದ ಹಾಳು ಮಾಡ್ಕೊತಾ ಇದ್ದೀರಾ ಅಂತಲೂ ಹೇಳ್ಬೋದು. ಇವೆಲ್ಲ ಸಪ್ರೇಷನ್ ಕಾರಣಗಳೇ ಆಗುತ್ತೆ. ಸೊ ಈ ಥರ ನೋಡಿ, ಈ ಥರ ಡೆವಿಲ್ ಥರ ಇರೋ ಅಂಥ ಪರ್ಸನ್ಸ್ಗಳು ಪ್ರತಿಯೊಬ್ಬರ ಜೀವನದಲ್ಲಿನೂ ಬರ್ತಾನೆ ಇರ್ತಾರೆ. ಇಂಥ ಜನಗಳಿಗೆ ಯಾವಾಗಂತೂ ಕಿವಿ ಮಾತನ್ನೋದು ಕೊಡೋದಾಗಲಿ, ನಮ್ಮ ಮೈಂಡಲ್ಲಿ ಇರೋ ಅಂಥ ನೆಗೆಟಿವ್ ಯೋಚನೆಗಳು ಆದರೂ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಮ್ಮ ಆಗದೆ ಇರೋದನ್ನು ಆಗಿಬಿಡುತ್ತೆ. ಅಯ್ಯೋ ಅವ್ರು ಹಂಗೆ ಹೇಳಿದಾರಾ ಹಿಂಗೆ ಹೇಳಿದಾರಾ ಅಂತ ಕೆಲವೊಬ್ಬರು ಅದು ಎಷ್ಟು ಕ್ಯೂರಿಯಾಸಿಟಿ ಆಗಿ ಕೇಳ್ತಾ ಇರ್ತಾರೋ ಗೊತ್ತಿರಲ್ಲ. ಅಷ್ಟು ಕ್ಯೂರಿಯಾಸಿಟಿ ಆಗಿ ಹೇಳೋರು ಹಂಗೆ ಇರ್ತಾರೆ, ಕೆಲವರು ಹಂಗೆ ಇರ್ತಾರೆ. ಅದು ನಿಜಾನ ಸುಳ್ಳ, ಏನಾಗಿದೆ ಏನು ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳೋ ಅಂಥ ಮೈಂಡ್ಸೆಟ್ಟಲ್ಲಿ ಈಗ ಪ್ರೆಸೆಂಟ್ ಇರೋ ಅಂಥ ಪರ್ಸನ್ಸ್ ಯಾರೂ ಇಲ್ಲ. ಏನಕ್ಕಂತಂದರೆ ಬಿಸಿ ಲೈಫ್ ಅಷ್ಟೇ. ಲೈಫ್ ಲೀಡ್ ಮಾಡಬೇಕು, ಕಾಸು ತಂದಿದ್ದೀವ, ಅಲ್ಲಿ ಇಟ್ಟಿದ್ದೀವ, ಸ್ವಿಗ್ಗಿ ಜೊಮ್ಯಾಟೊ ಏನಾದರೂ ಬುಕ್ ಮಾಡಿದ್ದೀವ, ತಿಂದಿದ್ದೀವ, ಓಕೆ ನಿನ್ನ ರೂಮ್ ನೀನು ಹೋಗಿ, ನನ್ನ ರೂಮ್ ನಾನು ಹೋಗ್ತೀನಿ, ಇಲ್ಲಿ ಇರೋಣ, ಇಲ್ಲಿ ಮಕ್ಳು ನೋಡ್ರೆ ಮಾತುಗಳಿರಲ್ಲ. ಇಂಥ ಸಿಚುವೇಶನ್ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಇದೆ. ಆದರೆ ನಾನು ಫೈನಲ್ ಆಗಿ ಹೇಳಬೇಕಾಗಿರೋದು, ಪ್ರಾಬ್ಲಮ್ ಬಂದಿದೆ ಅಂತ ಭಯ ಬಿದ್ದು ಇನ್ನೊಬ್ಬರನ್ನ ಕನ್ಸಲ್ಟ್ ಆಗಿ ಇನ್ನೊಂದು ಥರ್ಡ್ ಪರ್ಸನ್ ತಂದು ಮಾತಾಡೋದಕ್ಕಿಂತ ಯಾರ ಹತ್ರ ನಿಮಗೆ ಯಾರಂತೂ ಇಷ್ಟಪಟ್ಟಿರ್ತಾರೋ ಒಂದು ಸ್ಟೆಪ್ ಅನ್ನೋದು ಕೆಳಗಡೆ ಹಾಕಿದ್ರೂ ಪರವಾಗಿಲ್ಲ, ಅವರಿಂದ ಏನಾದ್ರೂ ಪಾಸಿಬಲ್ ಕಮ್ಯುನಿಕೇಷನ್ ಮಾಡೋದಕ್ಕೆ ತುಂಬ ಡಿಫ್ರೆಂಟ್ ವೇಸ್ ಅನ್ನೋದು ಇದೆ. ಅಕ್ಕ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಬಟ್
ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ನಂಬರ್ ಬಿಟ್ಟು ಇನ್ನೊಂದು ನಂಬರು ಅಮ್ಮದೋ ಅಕ್ಕದೋ ಯಾರ್ದೋ ಒಬ್ಬರು ನಂಬರ್ಸ್ ಅನ್ನೋದು ಇದೆ. ಎಲ್ಲ ನಂಬರ್ಸು ಯಾರು ಬ್ಲಾಕ್ ಮಾಡಲ್ವಲ್ಲ. ನಾವು ಇಷ್ಟ ಇಲ್ಲ ಅನ್ನೋದಕ್ಕೆ ತಾನೇ ಬ್ಲಾಕ್ ಮಾಡಿರೋದು ಅಂತ ನೀವು ಕೇಳ್ಬೋದು. ಹೌದು, ಬಟ್ ನಿಮ್ಮ ಕಡೆಯಿಂದ ನೀವು ಟ್ರೈ ಮಾಡಿದ್ರೆ ಅಲ್ವಾ ಆ ಕಡೆಯಿಂದ ನೆಗೆಟಿವೋ ಪಾಸಿಟಿವೋ ರೆಸ್ಪಾನ್ಸ್ ಅನ್ನೋದು ಸಿಗೋದು. ಯಾರು ಮಾಡ್ತಾ ಇದ್ದಾರೆ, ಎಷ್ಟು ಜನ ಮಾಡ್ತಾ ಇದ್ದೀರಾ? ಇಲ್ಲಿ ಬ್ಲ್ಯಾಕ್ ಮಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಹೈಲೈಟ್ ಆಗಿ ತಗೋಬಿಟ್ಟಿದ್ದೀರಾ. ಏನಕ್ಕೆ ಅಂತಂದರೆ ಕೆಲವೊಬ್ಬರಿಗೆ ಆ ಥರ ಇರುತ್ತೆ ಮೈಂಡ್ ಸೆಟ್ ಅನ್ನೋದು. ಏನು ನಮ್ಮವ್ರು ನಮ್ಮ ಹತ್ರ ಪ್ರೀತಿಯಾಗಿದ್ದಾರಾ ಇಲ್ವಾ ಅಂತ ಕೆಲವೊಬ್ರು ಟೆಸ್ಟ್ ಮಾಡ್ತಾ ಇರ್ಬೋದು. ಇಂಥ ಕಾರಣಗಳು, ಸಣ್ಣ ಪುಟ್ಟ ಕಾರಣಗಳು ಇರುತ್ತೆ. ಇನ್ ಕೇಸ್ ಮೀಟ್ ಆದ್ರೂ ಅಂತ ಕೇಳ್ತಾರೆ, ಏನು ಹೌದು ನಾನು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದೀನಿ, ಆದರೆ ಇನ್ನೊಂದು ನಂಬರ್ಸ್ ಇರುತ್ತೆ ಅಲ್ವಾ, ನೀವು ಟ್ರೈ ಮಾಡಿದ್ದೀರಾ, ನೀವು ಮಾತಾಡಿದ್ದೀರಾ, ಸರಿ ಮಾತಾಡಬೇಡ ಅಂತ ಹೇಳಿದೀಯಲ್ವಾ ಅಂತ ನೀವು ಮಾಡಿದ್ರೆ, ಆದರೆ ನೀನು ಟ್ರೈಯೇ ಮಾಡಿಲ್ವಲ್ಲ. ಅಟ್ಲೀಸ್ಟ್ ಬ್ಲ್ಯಾಕ್ ಲಿಸ್ಟ್ ರಿಮೂವ್ ಮಾಡಿದ್ಮೇಲೆ ನಿನ್ನ ನಂಬರ್ ಬ್ಲಾಕ್ ಆಗಿ ಇಲ್ವಲ್ಲ. ಇಂಥ ಸಣ್ಣ ಪುಟ್ಟ ಜಗಳಿಂದಾನೇ ತುಂಬ ದೊಡ್ಡವು ಅನ್ನೋದು ಮಾಡ್ಕೊತಾ ಹೋಗ್ತಾ ಇದ್ದೀರಾ. ಅದಕ್ಕೆ ಫೈನಲ್ ಆಗಿ ನಾನು ಹೇಳೋ ಮಾತುಗಳು ಅಂತ ಅಂದರೆ, ಎಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಈಗ ನಿಮಗೂ ನಿಮ್ಮ ಪರ್ಸನ್ಗೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಥರ್ಡ್ ಪರ್ಸನ್ ಏನಕ್ಕೆ ಬರಬೇಕು ನಿಮ್ಮ ಸಿಚುವೇಶನ್ನಲ್ಲಿ. ಒಂದು 10 ನಿಮಿಷ ನಿಜ ಅನ್ನೋದು ಹೇಳೋದ್ರಿಂದ ಆಗೋ ಅಂತ ಹ್ಯಾಪಿನೆಸ್ ಬೇರೆ. ಪ್ರೆಸೆಂಟ್ ಆ ಪೇಯ್ನ್ ಅನ್ನೋದು ಕೊಡ್ಬೋದೇ ಹೊತ್ತುನು, ಬಟ್ ಲೈಫ್ ಲಾಂಗ್ ರಿಲೇಷನ್ಶಿಪ್ ಅನ್ನೋದು ಖಂಡಿತ ಒಂದಾಗಿ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ಬೋದು. ಹೌದು, ಅದು ಜೆಂಡರ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಮೇಲ ಫಿಮೇಲ ಅಂತ. ಒಬ್ಬರು ಒಂದು ಸ್ಟೆಪ್ಪಲ್ಲಿ ಇಳೋದ್ರಿಂದ ನಾವು 10 ಸ್ಟೆಪ್ ಅನ್ನೋದು ಜೀವನದಲ್ಲಿ ಮುಂದಕ್ಕೆ ಹೋಗ್ತೀವಿ ಅಂತ ಖಂಡಿತ ನಾನು ಹೇಳ್ತಾ ಇರ್ತೀನಿ. ಓಕೆನಾ? ಸೊ ಈ ರೀಡಿಂಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಇನ್ನು ಏನಾದರೂ ಡೌಟ್ಸ್, ಕೆಲವೊಬ್ಬರು ಪಾಪ ಕಾಮೆಂಟ್ ಬಾಕ್ಸಲ್ಲಿ ಅಕ್ಕ ಅಂತ ಕೆಲವೊಬ್ರು ಪಾಪ ಕೇಳ್ತಾ ಇದ್ದಾರೆ, ಈ ಥರ ಅಕ್ಕ ನಮ್ಮ ಪರ್ಸನ್ ಈ ಥರ ಅಂತ ಸಮಥಿಂಗ್ ಮ್ಯಾಟರ್ಸ್ ಬರೆದು. ಆದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಕಲಿಸೋದಕ್ಕೆ ಆಗಲ್ಲಮ್ಮ. ಅದಕ್ಕೋಸ್ಕರ ಜಸ್ಟ್ ನಾನು ಲೈಕ್ ಅನ್ನೋದು ಅಂತೂ ಮಾಡಿರ್ತೀನಿ, ಅಂದರೆ ನಾನು ನೋಡಿದ್ದೀನಿ ಅಂತ ನಾನು ಅರ್ಥದಿಂದ ನಾನು ಮಾಡಿರ್ತೀನಿ. ಅದಕ್ಕೋಸ್ಕರ ನಿಮಗೆ ಏನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದ್ರೂ ಅದಕ್ಕೆ ನಾನು ಫೀಸಸ್ ಅನ್ನೋದು ಕಡಿಮೆ ಮಾಡಿದ್ದೀನಿ. ಒಂದು ಕ್ವಶನ್ಗೆ 59 ರೂಪೀಸು, 3 ಕ್ವಶನ್ಸ್ಗೆ 101 ರೂಪೀಸು. ಇಲ್ಲ ಮ್ಯಾಮ್ ಫುಲ್ ರೀಡಿಂಗ್ ಬೇಕು ಅನ್ನೋರಿಗೆ 555 ರೂಪೀಸ್ ಅನ್ನೋದು ಮಾಡಿದ್ದೀನಿ. ಬೇಕು ಅನ್ನಂಗಿದ್ರೆ ತಗೋಲಿ. ಅಟ್ಲೀಸ್ಟು ನನಗೆ ಏನಕ್ಕಂತ ಅಂದರೆ ಕೆಲವೊಂದು ಕ್ವಶನ್ಸ್ ನಾನು ಕೇಳೋದು ಇರುತ್ತೆ ಅಲ್ವಾ, ಒನ್ ವೇದಲ್ಲಿನೇ ಬರೋ ಆನ್ಸರ್ಸ್ ಬೇಸ್ ಮೇಲೆ ನಾನು ಹೇಳಿದ್ದೀನಿ ಅಂತ ಅಂದರೆ ಅಕ್ಕ ಹೇಳಿದ್ದಾರೆ ನಮಗೆ ನಡೆದಿಲ್ಲ ಅಂತಲೂ ಹೇಳ್ಬೋದು. ಫುಲ್ ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಬಂದುಬಿಡೋದ್ರಿಂದ ನಿಮ್ಮ ಮೈಂಡ್ ಅನ್ನೋದು ಪಾಸಿಟಿವ್ಗೆ ಬಂದು ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ಥಿಂಕ್ ಮಾಡೋದಕ್ಕೆ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೆ ಏನಾಗುತ್ತೆ, ಆ್ಯನ್ಯುವಲ್ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟೆಡ್ ಆಗ್ತೀರಾ. ಇದೂ ಅಷ್ಟೇ. ಕೆಲವೊಬ್ಬರು ಲೋ ಎನರ್ಜಿದಲ್ಲಿ ಇದ್ದಾರೆ ಅಂತ ಅಂದಾಗ ನೀವು ಪ್ರತಿಯೊಂದು ಸಾರಿ ಅಮೌಂಟೇ ನೋಡಿ ಲೋ ಎನರ್ಜಿಗೆ ಹೋಗೋದಕ್ಕಿಂತನೂ ಕೆಲವೊಂದು ಸಾರಿ ಧೈರ್ಯ ಮಾಡಿ ಮುಂದಕ್ಕೆ ಬಂದಿರೋದ್ರಿಂದ ಹ್ಯಾಪಿನೆಸ್ ಬರುತ್ತೆ ಅಲ್ವಾ. ಲೈಫಲ್ಲಿ ಒಂದೇ ಒಂದು ಸ್ಟೆಪ್ ಅನ್ನೋದೇ ಮನುಷ್ಯನ ಆ ಕಡೆಗ ಈ ಕಡೆಗ ಅಂತನೂ ತೋರಿಸ್ತಾ ಇರುತ್ತೆ. ಸೊ ಆ ಒಂದು ಸ್ಟೆಪ್ಪು ಯಾರಂತೂ ನಿರ್ಧಾರಣೆ ಮಾಡ್ಕೊತಾರೋ ಕಾನ್ಫಿಡೆಂಟ್ ಆಗಿ ಬಂದ್ಬಿಡ್ತಾ ಇದ್ದೀರಾ ಮುಂದಕ್ಕೆ ಜೀವನದಲ್ಲಿ ಅಂತ ಅವರು ರೆಡಿ ಆಗಿ ಪಾಸಿಟಿವ್ ವೇಗೆ ಬಂದಿದ್ದೀರಾ ಅಂತಲೂ ಹೇಳ್ಬೋದು. ಅದು ಪಾಸಿಟಿವ್ ವೇಗೆ ಬಂದಿರೋದಕ್ಕೆ ತಾನೇ ಏನಾಗುತ್ತಾ ಏನಾಗಲ್ಲ ತಿಳ್ಕೊಳ್ಳೋದಕ್ಕೆ ತಾನೇ ನನ್ನ ಹತ್ರ ಫುಲ್ ರೀಡಿಂಗ್ ತಗೊಳೋದು. ನಾನು ಎಲ್ಲ ಕಾರ್ಡ್ಸ್ ಎನರ್ಜಿ ಚೆಕ್ ಮಾಡಿ ಮತ್ತೆ ನಾನು ಹೇಳಬೇಕಾಗಿರೋ ಮಾತುಗಳು ಹೇಳೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ಆಗಿ ಇನ್ನೂ ಬೇಗ ಕನ್ವರ್ಟ್ ಅನ್ನೋದು ಆಗಿಬಿಡ್ತೀರಾ. ಸೊ ಇದರಿಂದ ನಮ್ಮ ಪ್ರಾಬ್ಲಮ್ಸ್ ಅನ್ನೋದನ್ನು ಬೇಗ ಕ್ಲಿಯರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಮ್ಮ. ಓಕೆನಾ? ಇಟ್ ಈಸ್ ಆಲ್ ಫಾರ್ ಟುಡೇ. ಬಾಯ್.